ಗಂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳಬೇಕು. ಪರಸ್ತ್ರೀ ಸಹವಾಸ ವಿಪರೀತವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ತುಂಬ ತೊಂದರೆಗಳು ಆಗುತ್ತಿದ್ದರೆ ಈ ಒಂದು ಪುಟ್ಟ ಕೆಲಸ ಮಾಡಿ ನಿಮ್ಮ ಗಂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳುತ್ತಾನೆ. ಪರಸ್ತ್ರೀ ಸಹವಾಸವನ್ನು ಸಂಪೂರ್ಣವಾಗಿ ಬಿಡುವುದರ ಜೊತೆಗೆ ಯಾವುದೇ ಕೆಟ್ಟ ಚಟಗಳಿದ್ದರೂ ಕೂಡ ಇದರಿಂದ ಮುಕ್ತಾಯವಾಗುತ್ತದೆ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂತಹ ದಾಂಪತ್ಯದಲ್ಲಿ ಸಮಸ್ಯೆಗಳಿದ್ದರೆ, ತುಂಬ ಕಷ್ಟಗಳಿದ್ದರೆ ಪರಿಹಾರಕ್ಕಾಗಿ ಇವತ್ತೇ ಒಂದು ಕರೆ ಮಾಡಿ. ಶಿವಾನಂದ ಗುರುಗಳು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಸಾಕಷ್ಟು ಜನರಿಗೆ ಇಂತಹ ಸಮಸ್ಯೆಗಳು ಇದ್ದೇ ಇರುತ್ತದೆ. ಹೊರಗಡೆ ಹೇಳಲು ಆಗದೆ ಬಿಡಲು ಆಗದೆ ಒಬ್ಬರೇ ಅನುಭವಿಸುತ್ತಿರುವಂತಹ ಈ ಒಂದು ನೋವುಗಳು ಇದು ಆಗಿರುತ್ತದೆ. ಸ್ತ್ರೀಯಾಗಿರಬಹುದು, ಪುರುಷರಾಗಿರಬಹುದು, ಯಾರಿಗೇ ಆದರೂ ಇಂತಹ ನೋವುಗಳು ಒಂದಲ್ಲ ಒಂದು ಕಾರಣಕ್ಕೆ ಇದ್ದೇ ಇರುತ್ತದೆ. ನಮ್ಮ ಗಂಡ ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಥವಾ ನನ್ನ ಹೆಂಡತಿ ನನ್ನನ್ನು ಪ್ರೀತಿಯಿಂದ ನೋಡುತ್ತಿಲ್ಲ, ಇಂತಹ ಸಮಸ್ಯೆಗಳಿದ್ದಾಗಲೇ ಮಧ್ಯ ವ್ಯಕ್ತಿಗಳು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಪ್ರವೇಶ ಮಾಡಿರುತ್ತಾರೆ ಅನ್ನುವುದು ಇದು ಸೂಚಿಸುತ್ತದೆ. ಇಂತಹ ತೊಂದರೆಗಳಾದಾಗ ನಿಮಗೊಂದು ಸರಳ ತಂತ್ರವನ್ನು ಹೇಳ್ತೀನಿ. ಒಂದು ಅರಳಿ ಎಲೆ, ಒಂದು ಎಕ್ಕದ ಗಿಡದ ಎಲೆ, ಎರಡೂ ಎಲೆಗಳನ್ನು ತೆಗೆದುಕೊಂಡು ಬರಬೇಕು. ಅರಳಿ ಎಲೆಯ ಮೇಲೆ ನಿಮ್ಮ ಹೆಸರು, ಎಕ್ಕದ ಎಲೆಯ ಮೇಲೆ ನಿಮ್ಮವರ ಹೆಸರು, ಎರಡೂ ಹೆಸರನ್ನು ಬರೆದ ನಂತರ ಮಧ್ಯದಲ್ಲಿ ಪಚ್ಚೆ ಕರ್ಪೂರವನ್ನು ಇಡಬೇಕು. ಎರಡೂ ಎಲೆಗಳನ್ನು ಮುಖಾಮುಖಿ ಭೇಟಿಯಾಗುವ ಹಾಗೆ ಒಂದರ ಮೇಲೊಂದು ಇಟ್ಟು ಅದಕ್ಕೆ ದಾರದಿಂದ ಬಿಗಿಯಾಗಿ ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕು. 3 ವಾರ ಹೀಗೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗುತ್ತದೆ. ಗಂಡ ಹೇಳಿದ ಹಾಗೆ ಮಾತನ್ನು ಕೇಳುತ್ತಾನೆ. ಇಂತಹ ಸಮಸ್ಯೆಗಳಿದ್ದಾಗ ಮೊದಲು ಶಿವಾನಂದ ಗುರುಗಳಿಗೆ ಕರೆ ಮಾಡಿ, ನಂತರ ಪರಿಹಾರ ಕೇಳಿ ಇದನ್ನು ಮುಂದುವರಿಸಿ. ತುಂಬ ಬೇಗ ಫಲಪ್ರದಾಯವಾಗುತ್ತದೆ.